ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ನನ್ನ ವ್ಲಾಗ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ. 4 ಗಂಟೆಗೆ ಎದ್ದು ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಮನೇಲಿ ಫಸ್ಟು. ಆಮೇಲೆ ನಾವೆಲ್ಲ ಹಳ್ಳಿಕಟ್ಟೆಗೆ ಹೋಗ್ತಾಯಿದ್ದೀವಿ. ಹಬ್ಬದ ದಿನ ಕೆಲಸ ಜಾಸ್ತಿ ಇರುತ್ತೆ ಅಂಥೇಳಿ ಹಬ್ಬದ ಹಿಂದಿನ ದಿನವೇ ನಾವು ಎಲ್ಲ ಕೆಲಸನೂ ಮುಗಿಸಿದ್ವಿ. ಅಂದರೆ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸಿದ್ವಿ. ಮತ್ತು ಇವಾಗ ನಾವು ಸಿಹಿ ಪೊಂಗಲ್ನ ಮನೇಲಿ ಮಾಡಿಕೊಂಡು ಎಳ್ಳು ಬೆಲ್ಲ ಮತ್ತು ಎಳ್ಳುಬತ್ತಿ ಎಲ್ಲನೂ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಬಂದ್ವಿ. ಫಸ್ಟು ಯಾವಾಗಲೂ ಗಣಪತಿಗೆ ಪೂಜೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಹರಳಿಕಟ್ಟೆ ಪಕ್ಕನೇ ಗಣಪತಿ ಕೂರಿಸಿದ್ದಾರೆ. ಅಲ್ಲಿಗೆ ಬಂದು ನಾವೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಒಟ್ಟಿಗೆ. ತುಂಬ ಇಬ್ಬನಿ ಗಾಳಿ ಇರೋದ್ರಿಂದ ತುಂಬ ಚಳಿ ಆಗ್ತಾಯಿತ್ತು. ನಾನಂತೂ ತುಂಬ ನೆನೆಸ್ಕೊತಿದ್ದೆ ಧನುರ್ಮಾಸ ಮಾಡೋರೆಲ್ಲ ಯಾವ ಥರ ಮಾಡ್ತಾರೆ, ಪ್ರತಿದಿನ ಇದೇ ಥರ ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನೆನೆಸ್ಕೊತಾ ಇದ್ದೆ. ಒಂದು ದಿನಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ ಅಂತೇಳಿ. ದೇವಸ್ಥಾನಕ್ಕೆ ಹೋದಾಗಲೇ 5 ಗಂಟೆ ಆಗಿತ್ತು. ಬಟ್ ತುಂಬ ಜನ ಇರಲಿಲ್ಲ, ನಾವಷ್ಟೇ ಇದ್ದಿದ್ದು. ಬೇಗ ಪೂಜೆ ಮಾಡ್ತಾಯಿದ್ವಿ. ಯಾಕೆಂದರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕಿತ್ತು. ಊರಲ್ಲಿ ಯಾವ್ದ್ಯಾವುದು ದೇವಸ್ಥಾನ ಐತೆ ಎಲ್ಲ ದೇವಸ್ಥಾನಕ್ಕೂ ಎಳ್ಳು ಬತ್ತಿ ಹಚ್ಚಿ ಎಳ್ಳು ಬೆಲ್ಲ ಇಟ್ಬಿಟ್ಟು ಸಿಹಿ ಪೊಂಗಲ್ ಮಾಡಿದ್ದೀವಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕಂದ್ಬಿಟ್ಟು ಹೋಗಿದ್ದು. ಈ ದೇವಸ್ಥಾನ ಆದಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ನಾವಿನ್ನೂ ಆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅವಾಗೆಲ್ಲ ಬಾಗಿಲೇ ಹಾಕಿದ್ರು. ಇವತ್ತು ಎಲ್ಲ ಬಾಗಿಲು ಮುಚ್ಚಿರೋ ದೇವ್ರಿಗೆ ಪೂಜೆ ಮಾಡಬೇಕಾಗುತ್ತೇನೋ ಅಂದ್ಕೊಬಿಟ್ಟಿದೆ. ಆದರೆ ನಾವು ಹೋಗಿದ್ದ ದೇವಸ್ಥಾನ ಎಲ್ಲ ನಾವು ಹೋಗಿದ ತಕ್ಷಣ ತೆಗಿತಾಯಿದ್ರು. ಆವಾಗ ಅಲ್ಲೇ ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ವಿ ನಾವು. ಈ ಹಬ್ಬದಲ್ಲಿ ಈ ಥರ ಪೂಜೆ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮು. ಮದುವೆ ಆದಮೇಲೆ ಈ ಥರ ಪೂಜೆ ಮಾಡ್ತಿರೋದು. ಮದುವೆಗೂ ಮುಂಚೆ ಎಲ್ಲ ಈ ಹಬ್ಬನ ನಾನು ಏನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಹೊಸ ಡ್ರೆಸ್ ಒಂದೇ ತಗೊತಾ ಇದ್ವಿ, ಎಳ್ಳೇನು ಬೀರ್ತಾ ಇರಲಿಲ್ಲ. ಆದರೆ ಇಲ್ಲಿ ಎಳ್ಳು ಬೀರ್ತಾರೆ. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ನಮಗೆ ಆ ಥರ ಪದ್ಧತಿ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿಸಿರಲಿಲ್ಲ. ಬಟ್ ಇಲ್ಲಿ ಇವಾಗ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡೋಗಿ ಎಲ್ಲರಿಗೂ ನಾನು ಎಳ್ಳು ಬೀರಿದೆ ಅಂದರೆ ಎಲ್ಲರ ಮನೆಗೂ ಹೋಗ್ಬಿಟ್ಟು ಕೊಟ್ಟಿದ್ದೆ. ನಮ್ಮ ಅತ್ತೆ ಮಾದೇವಕ್ಕ ಇಬ್ಬರು ಪೂಜೆ ಮಾಡಾಯಿತು. ಇವಾಗ ಅವ್ರು ಯಾವ ಥರ ಮಾಡಿದರು ಅನ್ನೋದನ್ನ ನೋಡಿಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ. ಈ ಕಡೆ ಸಿಹಿ ಪೊಂಗಲ್ಗೆ ಕುಂಬಳಕಾಯಿ ಅವರೆಕಾಳು ಹಾಕ್ಬಿಟ್ಟು ಮಾಡೋದು, ಅದು ಸ್ಪೆಷಲು. ಮತ್ತು ಇವಾಗ ಸಿಹಿ ಪೊಂಗಲ್ಗೆ ಕುಂಬಳಕಾಯಿ ಏನು ಹಾಕಿರ್ತಾರೆ ಅದೇ ಕುಂಬಳಕಾಯಿ ಮಿಕ್ಕಿರೋದಿರುತ್ತಲ್ಲ ಸ್ವಲ್ಪ ಅಷ್ಟೇ ಹಾಕಿರ್ತಾರೆ. ಮಿಕ್ಕಿರೋದನ್ನ ಸಾಂಬಾರು ಮಾಡ್ತಾರೆ ಬಸ್ಸಾರು ಥರ. ಆದರೆ ನನಗೆ ಆ ಸಾಂಬಾರು ಇಷ್ಟ ಇಲ್ಲ. ಆದರೆ ಮನೇಲಿ ಬೇರೆ ಸಾಂಬಾರು ಮಾಡಿದರು. ಎಳ್ಬತ್ತಿನ ಈ ಥರ ಹಚ್ಬೇಕು ಅಂದರೆ 3 ಕಡೆಗೆ ಈ ಥರ ಮಾಡಿ ಮುಖದಿಂದ ಅದನ್ನು ದೇವ್ರ ಹತ್ರ ಇಡಬೇಕು. ನಾವು ಎಷ್ಟು ಬತ್ತಿ ಹಚ್ತೀವಿ ಅಷ್ಟು ಬತ್ತಿನೂ ಆ ಥರ ಮಾಡಬೇಕು. ಪ್ರೆಗ್ನೆನ್ಸಿ ಟೆಸ್ಟ್ ವ್ಲಾಗ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ಯಾವ ಥರ ಸಿಂಟಮ್ಸ್ ಇತ್ತು, ಯಾವಾಗ ಟೆಸ್ಟ್ ಮಾಡಿದ್ದು ಅಂತ. ನನಗೆ 1.5 ಮಂತ್ ಇದ್ದಾಗ ನಾನು ಟೆಸ್ಟ್ ಮಾಡಿದ್ದು. ಮತ್ತು ನನಗೆ ಆವಾಗ ಸಿಂಟಮ್ಸ್ ಯಾವ ಥರ ಇತ್ತು ಅಂದರೆ ಬರೀ ತಲೆ ಸುತ್ತುತ್ತಾ ಇತ್ತು ಮತ್ತು ಸುಸ್ತಾಯ್ತಾ ಇತ್ತು ಅಷ್ಟೇ. ನನಗೆ 3 ಮಂತ್ಸ್ ಆದಮೇಲೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿದ್ದು. ಇವಾಗ ಪ್ರೆಸೆಂಟಲ್ಲಿ 6 ಮಂತ್ಸ್ ಇವಾಗ, ಆದರೂ ಕಮ್ಮಿನೇ ಆಗಿಲ್ಲ. ಇವಾಗಲೂ ವಾಮಿಟಿಂಗ್ ಟ್ಯಾಬ್ಲೆಟ್ನ ತಗೋತಾ ಇದ್ದೀನಿ. ನನಗೆ ಇಷ್ಟ ಇತ್ತು ಅಂದರೆ ದಿನ ನಾನು ಏನು ಮಾಡ್ತೀನಿ, ಏನು ಟೈಮ್ಗೆ ಏನೆಲ್ಲ ತಿಂತೀನಿ ಅದೆಲ್ಲ ವ್ಲಾಗ್ ಮಾಡಬೇಕಂತ. ಆದರೆ ನನಗೆ ಜಾಸ್ತಿ ವಾಮಿಟಿಂಗ್ ಸುಸ್ತಾಗೋದ್ರಿಂದ ಮಾಡಲಿಲ್ಲ. ಮತ್ತು ಇನ್ನೊಂದು ರೀಸನ್ನು ನಾನು ಏನೇನು ತಿಂತೀನಿ ಅದನ್ನೆಲ್ಲ ಮಾಡಿ ವಿಡಿಯೋ ಮಾಡಿ ಹಾಕ್ಬೇಡ ಅಂತ ಹೇಳ್ತಿದ್ರು ತುಂಬ ಜನ. ಚೆನ್ನಾಗಿರಲ್ಲ, ಬೇಡ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಅದನ್ನು ಮಾಡಲಿಲ್ಲ. ಆದರೆ ಡೈಲಿ ನಾನು ಮೊದಲಿಗಿಂತ ಇವಾಗ ಅಂದರೆ 3 ಮಂತ್ಸ್ 4 ಮಂತ್ಸ್ ಇದ್ದಾಗೆಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ಒಂದು ದಿನಕ್ಕೆ 4 ಟೈಮ್ ಆ ಥರ ಊಟ ಮಾಡ್ತಿದ್ದೀನಿ. ಮತ್ತು ಇವಾಗ ಸೇಮ್ ಅಷ್ಟೇ ಊಟ ಮಾಡ್ತೀನಿ. ಒಂದೊಂದು ಸಲ 3 ಟೈಮ್ಸೂ ಮಾಡ್ತೀನಿ. ಏನೆಲ್ಲ ತಿನ್ಬೇಕು ಅನ್ನೋದನ್ನ, ಏನು ತಿನ್ನಬಾರ್ದು ಅನ್ನೋದನ್ನ ಕೇಳ್ಕೊಂಡು ತಿಂತಿರ್ತೀನಿ. ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ, ನನಗೆ ಅಷ್ಟು ಗೊತ್ತಿರಲ್ವಲ್ಲ ಅಂತೇಳ್ಬಿಟ್ಟು ಗೊತ್ತಿರೋರನ್ನ ಕೇಳಿಬಿಟ್ಟು ತಿಂತೀನಿ. ತರಕಾರಿ ಸೊಪ್ಪೆಲ್ಲ ಜಾಸ್ತಿ ತಿಂತೀನಿ. ನಾನ್ ವೆಜ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾಕೋ ನಾನ್ ವೆಜ್ ಅಂದ್ರೇ ಇಷ್ಟನೇ ಇಲ್ಲ ಇವಾಗ. ಆ ಥರ ಆಗಿಬಿಟ್ಟು ಸೊಪ್ಪಲ್ಲಿ ಜಾಸ್ತಿ ಗಣಕೆ ಸೊಪ್ಪು ಮತ್ತು ತರಕಾರಿ ಬೀಟ್ರೋಟು, ಮೂಲಂಗಿ, ಹಾಗಲಕಾಯಿ, ಕ್ಯಾರೆಟ್ ಇದೆಲ್ಲ ಜಾಸ್ತಿ ತಿಂತೀನಿ.
ಹಣ್ಣಲ್ಲಿ ಮಾಮೂಲಿ ದಾಳಿಂಬೆ ಜಾಸ್ತಿ ತಿಂತೀನಿ, ಕಿವಿ ಫ್ರೂಟು, ಅದ್ರ ಜೊತೆಗೆ ಸೇಬು ತಿಂತೀನಿ, ಅಷ್ಟೇ ಹಣ್ಗಳನ್ನ ತಿಂತೀನಿ. ಡ್ರೈ ಫ್ರೂಟ್ಸೆಲ್ಲ ಅಷ್ಟು ಜಾಸ್ತಿ ತಿಂತಾ ಇರಲಿಲ್ಲ, ಅಂದರೆ ಮೊದಲೆಲ್ಲ ಇಷ್ಟಪಟ್ಟು ತಿಂತಾಯಿದ್ದೆ. ಇವಾಗ ತಿನ್ನಲೇಬೇಕು ಅಂತ ಅಂದ್ರೂ ತಿನ್ನಬೇಕಂತ ಅನಿಸಲ್ಲ, ಅದಕ್ಕೆಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಹಾಲ್ಗೆ ಹಾಕ್ಕೊಂಡು ಕುಡಿತಿದ್ದೀನಿ. ನನ್ನ ಫ್ರೆಂಡ್ಸು ಮತ್ತು ಯಾರಿಗೆಲ್ಲ ಪಾಪು ಆಗಿದೆ ಅವರೆಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಈ ಟೈಮ್ನ ಎಂಜಾಯ್ ಮಾಡು ಅಂತಾರೆ. ಬಟ್ ನನಗೆ ವಾಮಿಟ್ ಆದಾಗೆಲ್ಲ ಬೇಜಾರಾಯ್ತಿರುತ್ತೆ, ತುಂಬ ಸುಸ್ತಾಗ್ಬಿಡುತ್ತೆ ಆ ಟೈಮ್ಗೆ. ಅವಾಗೆಲ್ಲ ಅಯ್ಯಪ್ಪ ಏನು ಈ ಥರ ಇಷ್ಟೊಂದು ಕಷ್ಟಪಡಬೇಕಾ ಅಂತೆಲ್ಲ ಫೀಲ್ ಆಗುತ್ತೆ. ಆದರೆ ಒಂದೊಂದು ಸಲ ಬೇಬಿ ಮೂಮೆಂಟು ಹಾಸ್ಪಿಟಲ್ಗೆಲ್ಲ ಹೋಗಿ ಚೆಕ್ ಮಾಡಿಸಿದಾಗ ಒಂಥರ ಖುಷಿ ಆಯ್ತಾ ಇರುತ್ತೆ. ಎಂಜಾಯ್ ಮಾಡ್ತೀನಿ, ಆದರೆ ನನಗೆ ಮೊದಲೆಲ್ಲ ನಾರ್ಮಲ್ ಡೇಸಲ್ಲೆಲ್ಲ ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡೋದು, ಬೇರೆ ಊರಿಗೆಲ್ಲ ಹೋಗೋದು, ಎಲ್ಲಾದರೂ ಹೋಗಿ ಬರೋದು, ಈ ಥರ ಇತ್ತು. ಇವಾಗ ಎಲ್ಲಿಗೂ ಹೋಗೇ ಇಲ್ಲ. ಲಾಸ್ಟು ನಾನು ನಮ್ಮಮ್ಮನ ಮನೆಗೆ ಹೋಗಿ ಬಂದಿದ್ದು ಅಕ್ಟೋಬರಿಂದ ಇಲ್ಲಿ ತನಕನೂ ಹಾಸ್ಪಿಟಲು ಮನೆ ಇಷ್ಟೇ ಆಗ್ಬಿಟ್ಟೈತೆ. ಎಲ್ಲಿಗೂ ಹೋಗೇ ಇಲ್ಲ ನಾನು. ಹೊರ್ಗಡೆ ಫುಡ್ ಅಂತೂ ಕಂಪ್ಲೀಟ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ, ಏನು ತಿಂತಾಯಿಲ್ಲ. ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಅದಷ್ಟು ಮಾತ್ರನೇ ತಿಂತಾಯಿದ್ದೀನಿ. ಕೆಳಗಡೆ ಕೂತು ಎದ್ದೇಳೋದು, ಜಾಸ್ತಿ ವಾಕ್ ಮಾಡ್ತೀನಿ. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮನೆ ಒಳಗಡೆ ಓಡಾಡ್ಕೊಂಡಿರ್ತೀನಿ. ನೈಟ್ ಮಾತ್ರ ಊಟ ಆದಮೇಲೆ ಒಂದು 1/2 ಅವರ್ ಆದರೂ ನಾನು ಚೆನ್ನಾಗಿ ವಾಕ್ ಮಾಡ್ತೀನಿ. ನನಗೆ ವಾಕ್ ಮಾಡೋದಂದರೆ ತುಂಬ ಇಷ್ಟ. ಈ ಚಳಿ ಶೀತ ಮತ್ತು ಇಬ್ನಿ ಇರೋದ್ರಿಂದ ನಾನು ಎಷ್ಟು ವಾಕ್ ಮಾಡ್ತೀನಿ ಅಷ್ಟು ನನಗೆ ಕೋಲ್ಡು ಜಾಸ್ತಿನೇ ಆಯ್ತಾ ಇದೆ, ಆದರೂ ವಾಕ್ ಮಾಡೋಕ್ಕೆ ಹೋಗ್ತೀನಿ. ಈ ಟೈಮಲ್ಲಿ ಆಲ್ಮೋಸ್ಟ್ ಮಾವಿನಕಾಯಿ ಮಾವಿನ ಹಣ್ಣು ಎಲ್ಲ ಕಮ್ಮಿ, ಬಟ್ ನಮಗೆ ಇಲ್ಲಿ ಊರಲ್ಲಿ ಸಿಗುತ್ತೆ. ಅಂದರೆ ಬೇರೆ ತೋಟ ಅಲ್ಲಿ ಇಲ್ಲಿಂದ ತೊಗೊಬಂದು ಮಾರ್ತಿರ್ತಾರೆ, ಅಲ್ಲೇ ಮಾವಿನಕಾಯಿ ಮಾವಿನ ಹಣ್ಣು ಎಲ್ಲನೂ ತೊಗೊಂಡು ತಿಂದಿದ್ದೀನಿ. ಆಲ್ಮೋಸ್ಟು ಬೇಳ್ದಣ್ಣು ಅಂದರೆ ಇಷ್ಟ ನನಗೆ, ಅದೆಲ್ಲನೂ ತಿಂದಿದ್ದೀನಿ. ಏನೇನು ಇಷ್ಟ ಅನಿಸುತ್ತೆ ಅದನ್ನೆಲ್ಲ ತಿಂತಿರ್ತೀನಿ ಆಲ್ಮೋಸ್ಟು. ತಿನ್ನಂಗೆ ಇಲ್ಲ ಅಂತ ಹೇಳಿರ್ತಾರಲ್ಲ, ಅದನ್ನೆಲ್ಲ ಇಷ್ಟಪಡಲ್ಲ. ಮೊದಲೇ ಇದನ್ನು ತಿನ್ನಬಾರ್ದು ಅಂತ ಫಿಕ್ಸ್ ಆಗಿ ಅದ್ರ ಮೇಲೆ ಆಸೆ ಇಟ್ಕೊಳ್ಳೋದು, ತಿನ್ನಬೇಕು ಅಂತ ಅನಿಸೋದು, ಈ ಥರ ಎಲ್ಲ ಮಾಡೋದಿಲ್ಲ. ಪ್ರತಿದಿನ ಇಲ್ಲ ಅಂದ್ರೂ 2ರಿಂದ 3 ಗಂಟೆ ಟೈಮ್ ಮಧ್ಯಾಹ್ನ ನಿದ್ದೆ ಮಾಡ್ತಾಯಿದ್ದೆ. ಇವಾಗ 6 ಮಂತ್ಸ್ ಆದಮೇಲೆ ಜಾಸ್ತಿ ವಾಕ್ ಮಾಡಬೇಕು ಅಂತ ಹೇಳಿನೇ ಎದ್ದಿರಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ನಿದ್ದೆ ಮಾಡೋದನ್ನ ಕಮ್ಮಿ ಮಾಡಿದ್ದೀನಿ. ನೈಟ್ ಟೈಮ್ ನಿದ್ದೆ ಮಾಡೋಣ ಅಂದರೆ ಅದಾಗೋದೇ ಇಲ್ಲ. ನಿದ್ದೆ ಎದ್ದೇಳ್ತಿರ್ತೀನಿ, ಎಚ್ಚರ ಆಯ್ತಿರುತ್ತೆ. ಬೆಳಗ್ಗೆ ಟೈಮ್ ಸ್ವಲ್ಪ ನಿದ್ದೆ ಮಾಡ್ತೀನಿ ಮತ್ತು ಓಡಾಡಿಕೊಂಡು ಇರ್ತೀನಿ. ಆಲ್ಮೋಸ್ಟ್ ಇನ್ಸ್ಟಾದಲ್ಲೆಲ್ಲ ಈ ಥರ ಎಕ್ಸಸೈಸ್ ಮಾಡಿ ಅಂತೆಲ್ಲ ತೋರಿಸ್ತಿರ್ತಾರೆ, ಆದರೆ ನಾನು ಅದನ್ನೆಲ್ಲ ಯಾವುದೂ ಇವಾಗಲೇ ಸ್ಟಾರ್ಟ್ ಮಾಡೋಕ್ಕೆ ಹೋಗಿಲ್ಲ. ಈಗ ನಾರ್ಮಲಾಗಿ ಹೆಂಗಿದ್ದೀನಿ ಹಂಗಿದ್ದೀನಿ, ಬಟ್ ಜಾಸ್ತಿ ವಾಕೆಲ್ಲ ಮಾಡಿಕೊಂಡು ಓಡಾಡ್ಕೊಂಡಿರ್ತೀನಿ. ಕೆಳಗೆ ಕೂತಿದ್ದು ಜಾಸ್ತಿ ಎದ್ದೇಳ್ತೀನಿ. ಆಗಲ್ಲ ಅಂತ ಅಂದ್ರೂ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋದು ನಾನು. ಕೂತು ಎದ್ದೇಳೋದ್ರಿಂದ ಸ್ವಲ್ಪ ಏನೂ ಅನಿಸಲ್ಲ, ರಿಲ್ಯಾಕ್ಸ್ ಥರನೇ ಅನಿಸುತ್ತೆ. ಈ ಟೈಮಲ್ಲಿ ಏನೇ ಫಂಕ್ಷನ್ ಇದ್ದರೂ ಹೋಗೋದಕ್ಕಾಗಲ್ಲ, ಬರೋದಕ್ಕಾಗಲ್ಲ, ಅದೊಂದು ಸ್ವಲ್ಪ ಬೇಜಾರಿರುತ್ತೆ. ನನ್ನ ಪುಣ್ಯ ಜಾಸ್ತಿ ನನಗೆ ಹತ್ರದ ರಿಲೇಟಿವ್ಸ್ದು ಫಂಕ್ಷನ್ ಯಾವುದೂ ಇಲ್ಲ ಇವಾಗ. ನನಗೆ ಒಂದು ಫಂಕ್ಷನ್ ಮಿಸ್ ಆಯಿತು ಅಂದರೂ ತುಂಬ ಬೇಜಾರಾಗುತ್ತೆ, ನಾನು ಹೋಗಿಲ್ಲ ಅಂತ ಅಂದರೆ. ಅದಕ್ಕೆ ಯಾವುದೂ ಇಲ್ಲ ಇವಾಗ. ನಮ್ಮ ಬಿಸಿಲವಾಡಿಲಿ ಇದು ಗಣಪತಿ ದೇವಸ್ಥಾನ. ಈ ಗಣಪತಿ ದೇವಸ್ಥಾನದ ಪಕ್ಕ ಒಂದಿದೆ, ಇಲ್ಲಿ ದೆವ್ವ ಬಿಡಿಸ್ತಾರಂತೆ. ಆದರೆ ನಾನು ಎಷ್ಟು ಸಲ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ರೂ ಈ ಪ್ಲೇಸ್ನ ನೋಡೇ ಇರಲಿಲ್ಲ. ಹಬ್ಬದ ದಿನ ನೋಡಿಬಿಟ್ಟು ಎಲ್ಲ ಈ ಥರ ವಿಚಿತ್ರವಾಗಿ ಇದೆಯಲ್ಲ, ಯಾಕೆ ಈ ಥರ ಇದೆ ಅಂದ್ಬಿಟ್ಟು ನಾನು ಕೇಳಿದೆ. ಫುಲ್ಲು ಬ್ಲ್ಯಾಕೇ ಇತ್ತು. ಆವಾಗ ಹೇಳಿದ್ರು, ಇಲ್ಲಿ ಈ ಊರಲ್ಲಿ ಯಾರಿಗೆ ದೆವ್ವ ಇಟ್ಕೊಂಡ್ರು ಇಲ್ಲೇ ಬಿಡಿಸೋದಂತ ಹೇಳಿ. ಆವಾಗ ನನಗೆ ನೋಡಿಬಿಟ್ಟು, ನಾನು ನೋಡೇ ಇಲ್ವಲ್ಲ ಇಷ್ಟು ದಿನ ಇದ್ರೂ, ಬರೀ ಕಾಂಪೌಂಡ್ ಅಷ್ಟೇ ಇದೆ ಅಂತ ಅನ್ಕೊಬಿಟ್ಟಿದ್ದೆ. ಆಮೇಲೆ ನೋಡಿದ್ಮೇಲೆ ಕೇಳಿ ಗೊತ್ತಾಯಿತು ಈ ಥರನೂ ಐತೆ ಇಲ್ಲಿ ಅಂತ ಅನ್ನಿಸ್ತು. ಅಲ್ಲೆಲ್ಲ ಹೋಗಿ ಇವಾಗ ಲಾಸ್ಟು ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಗೆ ನಾನು ಒಳಗಡೆ ಹೋಗಂಗಿಲ್ಲ, ಪ್ರೆಗ್ನೆಂಟ್ ಇರೋರು ಯಾರೂ ಒಳಗಡೆ ಹೋಗಂಗಿಲ್ಲ ಅಂದ್ಬಿಟ್ಟು ನಾನು ಈಚೆ ಇರಬೇಕಂತೇಳಿ ಈಚೆನೇ ಪೂಜೆ ಮಾಡಿದ್ದು ನಮ್ಮ ಮನೇಲಿ. ಮತ್ತು ಮಾದೇವಕ್ಕ ಮನೆ ಇಬ್ಬರು ಒಟ್ಟಿಗೆ ಹೋಗಿರೋದ್ರಿಂದ ಇಬ್ಬರು ಈಚೆನೇ ಪೂಜೆ ಮಾಡಿಕೊಂಡು ದೇವಸ್ಥಾನನ ಒಂದು ಸುತ್ತು ಬಂದ್ವಿ. ಜಾತ್ರೆ ಮಾಡಬೇಕು ಅಂತ ಎಷ್ಟೊಂದು ಸಲ ಫಿಕ್ಸ್ ಆಯ್ತಿದೆ ನಮ್ಮೂರಲ್ಲಿ,
ಆದರೆ ತುಂಬ ಸಲ ಕ್ಯಾನ್ಸಲ್ ಆಯ್ತಾ ಇದೆ. ಬೇರೆ ಬೇರೆ ರೀಸನ್ ಇರೋದ್ರಿಂದ ಜಾತ್ರೆ ಮಾಡೋದು ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಫೆಬ್ರವರಿಗೆ ಫಿಕ್ಸ್ ಆಗಿತ್ತು ಡೇಟು, ಬಟ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ರು. ಇದು ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ. ಇದು ಲಾಸ್ಟ್ ದೇವಸ್ಥಾನ. ಇಲ್ಲಿಗೆ ಬಂದು ಇಲ್ಲೆಲ್ಲ ಕೈ ಮುಗಿದು ಪೂಜೆ ಮಾಡಿದ್ವಿ. ಇದು ಮನೆ ಪಕ್ಕನೇ ಇರೋದ್ರಿಂದ ಸೋಮವಾರ ಶುಕ್ರವಾರ ಟೈಮು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದಾಗ ಮನೇಲಿ ಇಲ್ಲಿಗೂ ಬಂದು ಪೂಜೆ ಎಲ್ಲ ಮಾಡ್ತಿರ್ತೀನಿ ಯಾವಾಗ್ಲೂ. ಹೊರ್ಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಗೊತ್ತಿದ್ದೆ ನಾನು ಬೆಳಗ್ಗೆ ಬೇಗ ಎದ್ದು ಊರಲ್ಲಿ ಯಾವುದ್ಯಾವ್ದು ದೇವಸ್ಥಾನ ಇದೆ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಸಮಾಧಾನ ಆಯಿತು. ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಹಬ್ಬದ ದಿನ ಅಂತ ಹೇಳಿ. ಈ ಡ್ರೆಸ್ ಹೊಸದು, ಇದು ನಮ್ಮ ಅತ್ತೆ ತೊಗೊಟ್ಟಿರೋದು ಹಬ್ಬಕ್ಕೆ ಅಂತೇಳಿ. ಚೆನ್ನಾಗಿ ರೆಡಿ ಆಗಬೇಕಂತ ಅಂದ್ಕೊಂಡೆ, ಆದರೆ ನಾನು ಏನೂ ರೆಡಿ ಆಗಲಿಲ್ಲ. ಮಾಮೂಲಿ ಹೆಂಗಿದ್ದೆ ಹಂಗೆ ರೆಡಿ, ಅಂದರೆ ಡ್ರೆಸ್ ಒಂದು ಹಾಕೊಂಡಿದ್ದೆ ಅನ್ನೋದು ಬಿಟ್ಟು ಇನ್ನೇನು ಬೇರೆ ಏನೂ ರೆಡಿನೇ ಆಗಲಿಲ್ಲ. ಮತ್ತು ದೇವಸ್ಥಾನದಿಂದ ಬಂದು ಫಸ್ಟು ಮನೇಲಿ ಹಸು ಕರ್ಕೊಂಡು ಬಂದು ಪೂಜೆ ಮಾಡ್ತಿದ್ದೆ. ಹಸು ಜೊತೆ ಕರುನೂ ಇತ್ತು, ಕರು ಕೊಟ್ಬಿಟ್ವಿ. ಬರೀ ಹಸು ಇರೋದಷ್ಟೇ. ಹಸುಗೆ ಪೂಜೆ ಮಾಡ್ತಾಯಿದ್ದೀನಿ. ಹಸುಗೆ ಫಸ್ಟು ಬೆಳ್ದನ ಕೊಟ್ಬಿಟ್ಟು ಆಮೇಲೆ ನಾವು ತಿನ್ಬೇಕಂತ ಹೇಳ್ಬಿಟ್ಟು ಫಸ್ಟೇ ಹಸುಗೆ ಪೂಜೆ ಮಾಡ್ತಾಯಿದ್ದೀನಿ. ಕೆಲವು ಊರುಗಳಲ್ಲಿ ಬೆಂಕಿ ಹಸ್ಬಿಟ್ಟು ಹಸುನ ಅದ್ರ ಮೇಲೆ ಆರಿಸ್ತಾರೆ. ನಮ್ಮ ಮೈಸೂರಲ್ಲಿ ನಮ್ಮ ಮನೆ ಹತ್ರ ಮಾಡ್ತಾರೆ. ಈ ಹಬ್ಬದ ಟೈಮ್ಗೆ ಹಸು ಸಾಕಿರೋರೆಲ್ಲ ಒಂದು ದೊಡ್ಡ ಗ್ರೌಂಡ್ ಇದೆ ನಮ್ಮ ಮನೆ ಹತ್ರ. ಅಲ್ಲೇ ಬೆಂಕಿ ಹಸ್ಬಿಟ್ಟು ಅದ್ರ ಮೇಲೆ ಹಸುನ ಆರಿಸ್ತಾರೆ. ಹಸುಗೆಲ್ಲ ಬಣ್ಣ ಎಲ್ಲ ಹಾಕಿ ಮತ್ತು ಚೆನ್ನಾಗಿ ಕಲರಿಂಗ್ ಎಲ್ಲ ಕೊಟ್ಟು ಬಲೂನ್ಸ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡ್ತಾರೆ, ಲೈಟಿಂಗ್ಸ್ ಎಲ್ಲ ಬಿಟ್ಟು. ಇಲ್ಲಿ ಆ ಥರ ಏನು ನಮ್ಮ ಮನೇಲೇನು ಆ ಥರ ಮಾಡಲಿಲ್ಲ. ಇಲ್ಲಿ ಊರಲ್ಲಿ ಬರೀ ಪೂಜೆ ಅಷ್ಟೇ ಮಾಡಿದ್ದು. ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ. ಇಲ್ಲಿ ಮಾಮೂಲಿ ನನ್ನ ಹಸ್ಬೆಂಡ್ ಮನೇಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ಎಳ್ಳು ಬೆಲ್ಲ ಕೊಡ್ತಾರೆ ಎಲ್ಲ ದೇವಸ್ಥಾನದಲ್ಲೂ. ಮತ್ತು ಬೆಳ್ದನ್ನ ಮತ್ತು ಎಳ್ಬತ್ತಿ ಹಸ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಂದು ಮನೇಲಿ ಹಸುಗೂ ಪೂಜೆ ಮಾಡಿಬಿಟ್ಟು ಮಾಮೂಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ನಮ್ಮ ಮೈಸೂರಲ್ಲಿ ನಮ್ಮಮ್ಮನ ಮನೇಲೆಲ್ಲ ಬರೀ ಹಸು ಪೂಜೆ ಮಾಡ್ತೀವಿ, ನಮ್ಮ ಮನೇಲಿ ಪೂಜೆ ಮಾಡ್ತೀವಿ. ಹೊರ್ಗಡೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ನಮ್ಮ ಕಡೆ ಎಲ್ಲ ಎಳ್ಳು ಬೀರೋ ಅಭ್ಯಾಸ ಇರಲಿಲ್ಲ ನಮ್ಮ ಅಪ್ಪನ ಸೈಡಲ್ಲೆಲ್ಲ. ಇಲ್ಲಿ ಎಳ್ಳು ಬೀರ್ತಾರೆ, ಅಂದರೆ ಮನೇಲೆಲ್ಲ ಪೂಜೆ ಆದಮೇಲೆ ಎಲ್ಲ ಮನೆಗೂ ತೊಗೊಂಡೋಗಿ ಕೊಡ್ತಿದ್ವಿ. ಮತ್ತು ಈ ಸಲ ನಾನಿರೋದ್ರಿಂದ ಎಲ್ಲರ ಮನೆಗೂ ನಾನೇ ತೊಗೊಂಡೋಗಿ ಕೊಟ್ಟೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.